CNBCಯ ಒಂದು ರಿಪೋರ್ಟ್ ಪ್ರಕಾರ ಭಾರತದ ಅರ್ಧಕ್ಕಿಂತ ಜಾಸ್ತಿ ಯುವಕರು ತಮ್ಮ ಜಾಬ್ನಿಂದ ಬೋರ್ ಆಗಿದ್ದಾರೆ. ಆದರೂ ಕೂಡ ಅವರು ಈ ರ್ಯಾಟ್ ರೇಸ್ನಲ್ಲಿ ಓಡ್ತಾ ಇದ್ದಾರೆ, ಏಕೆಂದರೆ ಅವರ ಹತ್ತಿರ ಬೇರೆ ಯಾವುದೇ ಆಲ್ಟರ್ನೇಟಿವ್ ಆಪ್ಷನ್ ಇಲ್ವೇ ಇಲ್ಲ. ಒಂದೊಳ್ಳೆ ಜೀವನ, ಸ್ಟ್ರೆಸ್ ಫ್ರೀ ಕೆಲಸ, ಟ್ರಿಪ್ ಹೋಗೋದು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳೋದು, ಸಮಯ ಇರುವವರೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಆದರೆ ಆಶ್ಚರ್ಯ ಪಡುವ ವಿಷಯ ಏನಂದರೆ ಭಾರತದ 90% ಮಿಡಲ್ ಕ್ಲಾಸ್ ಜನ ಬೆಳಗ್ಗೆ ಎದ್ದು ಅದೇ ಚಕ್ರದಲ್ಲಿ ಸಿಲುಕಿರ್ತಾರೆ. ಅವರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು, ಹಣದ ನಿಯಮ ಏನು, ಅರ್ಲಿ ರಿಟೈರ್ಮೆಂಟ್ ಅಂದರೆ ಏನು ಅನ್ನೋದು 90% ಜನರಿಗೆ ಗೊತ್ತೇ ಇಲ್ಲ. ಐ ಥಿಂಕ್ ನಿಮಗೂ ಗೊತ್ತಿಲ್ಲ ಅನ್ಸುತ್ತೆ. ಮತ್ತೆ ನಿಮ್ಮ ಹಾಗೆ ಅಮಿತ್ ಅವರಿಗೂ ಇದರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಮತ್ತೆ ಅಮಿತ್ನ ಜೊತೆಗೆ ಇಂತಹ ಘಟನೆ ನಡೆಯಿತು, ಅದು ಎಲ್ಲರಿಗೂ ಬೆಚ್ಚಿ ಬೀಳುವಂತೆ ಮಾಡಿತು. 22 ವರ್ಷದ ಅಮಿತ್ ತನ್ನ ಎಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿದ. 4.5 ಲಕ್ಷ ರೂಪಾಯಿಯ ಪ್ಯಾಕೇಜ್ ಸಿಕ್ಕಿತು. ಜೊತೆಗೆ ಆತನ 2 ಜನ ಗೆಳೆಯರು ಕಿಶೋರ್ ಮತ್ತೆ ಪರಮ್ ಕೂಡ ಅದೇ ಕಂಪ್ನಿ ಒಳಗೆ ಜಾಬ್ ಮಾಡ್ತಾ ಇದ್ರು. 35,000 ರೂಪಾಯಿಯ ಸಂಬಳ ಸಿಗುವ ಅಮಿತ್ಗೆ ಅನೇಕ ಆಸೆಗಳು ಇದ್ವು. ಸಣ್ಣ ಊರಿನಿಂದ ಬರುವ ಅಮಿತ್ ಟೆನ್ಷನ್ ಫ್ರೀ ಆಗಿದ್ದ. ಅಮಿತ್ಗೆ ಬೆಂಗಳೂರಿನ ಪಬ್, ಪಾರ್ಟಿ ಕಲ್ಚರ್, ರೆಸ್ಟೋರೆಂಟ್ಗಳು ತುಂಬಾ ಇಷ್ಟ ಆಗ್ತಾ ಇದ್ವು. ಅದಕ್ಕೆ ಕೆಲಸ ಸಿಗ್ತಾ ಇದ್ದಂತೆ ಇದೆಲ್ಲವನ್ನು ಪ್ರಾರಂಭ ಮಾಡಿದ. ಮತ್ತೆ ಸಂಬಳ ಸಿಕ್ಕ 2 ತಿಂಗಳಿಗೆ iPhone 16 ಖರೀದಿ ಮಾಡಿದ. ಜೊತೆಗೆ 7,025 ರೂಪಾಯಿಯ ನೋ ಕಾಸ್ಟ್ EMI ಕೂಡ ಮಾಡಿಸಿದ. ಮತ್ತೆ ಆಫೀಸ್ ಕಡೆಯಿಂದ ಅವನಿಗೆ ಕ್ರೆಡಿಟ್ ಕಾರ್ಡ್ ಕೂಡ ಸಿಕ್ಕಿತು. ಅದಕ್ಕೆ ಆತ iPhone 16 ಖರೀದಿ ಮಾಡಿದ. ಮತ್ತೆ ಪ್ರತಿ ತಿಂಗಳು 7,025 ರೂಪಾಯಿಯ ಖರ್ಚು ಕಂಪಲ್ಸರಿ ಆಗಿತ್ತು. ಮತ್ತೆ ಪ್ರತಿಯೊಂದು ವಸ್ತು ಖರೀದಿ ಮಾಡಲು ಆತ ಕ್ರೆಡಿಟ್ ಕಾರ್ಡ್ ಉಪಯೋಗ ಮಾಡ್ತಾ ಇದ್ದ. ಟ್ರಾವೆಲ್ ಸಲುವಾಗಿ ಫ್ಲೈಟ್ ಟಿಕೆಟ್, 25,000 ರೂಪಾಯಿಯ ಗೋವಾ ಟ್ರಿಪ್, ಇದೆಲ್ಲವನ್ನು ಕಂಡು ಆತನ ಗೆಳೆಯ ಪರಮ್ ಮತ್ತೆ ಕಿಶೋರ್ ಅವನಿಗೆ ಬುದ್ಧಿ ಹೇಳುವ ಪ್ರಯತ್ನ ಪಟ್ಟರು. ಹಣ ಉಳಿತಾಯ ಮಾಡು, ಬಜೆಟಿಂಗ್ ಸಲುವಾಗಿ 70-20-10 ರೂಲ್ಸ್ನ ಉಪಯೋಗ ಮಾಡು ಅಂದ್ರು. ಆದ್ರೆ ಅಮಿತ್ ಯಾವುದನ್ನು ಕೇಳಲಿಲ್ಲ. ಮತ್ತೆ ಕೆಲವು ದಿನಗಳ ನಂತರ ಆತನ ಸ್ಯಾಲರಿ 65,000 ರೂಪಾಯಿ ಆಗಿತ್ತು. ಮತ್ತೆ ಅವನಿಗೆ ಇಷ್ಟ ಆಯಿತು 10 ಲಕ್ಷ ರೂಪಾಯಿಯ ಟಾಟಾ ನೆಕ್ಸಾನ್. ಈಗ 65,000 ರೂಪಾಯಿಯ ಸಂಬಳ ಬರುವ ವ್ಯಕ್ತಿ ಹತ್ತಿರ 10 ಲಕ್ಷ ರೂಪಾಯಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಆತ 2 ಲಕ್ಷ ರೂಪಾಯಿಯ ಡೌನ್ ಪೇಮೆಂಟ್ ಮಾಡಿದ. ಜೊತೆಗೆ 9 ಲಕ್ಷ ರೂಪಾಯಿಯ EMI ಮಾಡಿಸಿದ. ಈಗ ನೀವೇ ಗಮನಿಸಬಹುದು, ಮುಂದಿನ 5 ವರ್ಷ 18,500 ರೂಪಾಯಿ ಇನ್ನೊಂದು ಖರ್ಚು ಜೋಡಣೆ ಆಯಿತು. ಮೇಂಟೆನೆನ್ಸ್, ಪೆಟ್ರೋಲ್ ಎಲ್ಲವೂ ಸೇರಿಸಿ 22,000-23,000 ರೂಪಾಯಿಯ ಖರ್ಚು ಆಗ್ತಾ ಇತ್ತು. ಮತ್ತೆ ಕೊನೆಯಲ್ಲಿ ಆತ ತನ್ನ ಆಫೀಸ್ನ ಹತ್ತಿರ ಒಂದು ಫ್ಲಾಟ್ ಬಾಡಿಗೆಗೆ ತಗೊಂಡ. ಅದರ ಬಾಡಿಗೆ ಇತ್ತು 28,000 ರೂಪಾಯಿ. ನೋಡಿ, ಬೆಂಗಳೂರಿನಲ್ಲಿ ಇದೆಲ್ಲವೂ ಕಾಮನ್ ವಿಷಯ. ಮತ್ತೆ 5 ವರ್ಷದ ನಂತರ ಅಮಿತ್ 10 ಲಕ್ಷದ ಪ್ಯಾಕೇಜ್ ಮೇಲೆ ತಲುಪಿದ. ಒಳ್ಳೆಯ ಸ್ಯಾಲರಿ ಬರ್ತಾ ಇರೋದ್ರಿಂದ ಆತ ಜಾಸ್ತಿ ಏನೂ ಯೋಚನೆ ಮಾಡಿರಲಿಲ್ಲ. ಹೀಗಿರುವಾಗ ಒಂದು ದಿನ ಮಾಸ್ ಲೇ ಆಫ್ ಎದುರಾಗುತ್ತೆ. ಜಾಬ್ ಕಳೆದು ಹೋಗುವಾಗ ಅಮಿತ್ನ ಖರ್ಚು 83,000 ರೂಪಾಯಿ ಆಗಿತ್ತು. ಎಲ್ಲವನ್ನು ಕಳೆದುಕೊಂಡ ನಂತರ ಅವನಿಗೆ ಅರಿವಾಯಿತು. ಆಗ ತನ್ನ ಗೆಳೆಯ ಕಿಶೋರ್ ಮತ್ತೆ ಪರಮ್ನ ಹತ್ತಿರ ಹೋದ. ಆಗ ಕಿಶೋರ್ ಈ 3 ಜನರಲ್ಲೂ ಅತಿ ಹೆಚ್ಚು ಹಣ ಸಂಪಾದನೆ ಮಾಡ್ತಾ ಇದ್ದ. ಮತ್ತೆ ಆತ ಹೇಳ್ತಾನೆ, ಮುಂದಿನ 5 ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ, ದ 4% ರೂಲ್ನ ಸಹಾಯದಿಂದ ಅಂತಾನೆ. ಅದಕ್ಕೆ ಅಮಿತ್ ಕೇಳ್ತಾನೆ, ಇದೆಲ್ಲವನ್ನು ಹೇಗೆ ಅಚೀವ್ ಮಾಡಿದೆ ಅಂತ. ಆಗ ಕಿಶೋರ್ ಹೇಳ್ತಾನೆ, ಯಾವಾಗ ನೀನು EMI ಪೇ ಮಾಡ್ತಾ ಇದ್ದೆ ಆಗ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ. ಮತ್ತೆ ಬೆಂಗಳೂರಿನಲ್ಲಿ ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಕಾಮರ್ಸ್ ಬ್ರ್ಯಾಂಡ್ ಡೆವಲಪ್ ಮಾಡ್ತಾ ಇದ್ದೆ. ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದರಿಂದ ಆರಾಮಾಗಿ 50,000-70,000 ರೂಪಾಯಿಯ ಇನ್ಕಮ್ ಸಹ ಆಗುತ್ತೆ. ಅಂದರೆ ಆಗ ನಾನು 1,20,000 ರೂಪಾಯಿ ಅರ್ನ್ ಮಾಡ್ತಾ ಇದ್ದೆ ಅಂತಾನೆ. ಹಾಗಿದ್ರೆ ಕಿಶೋರ್ ಇದೆಲ್ಲವನ್ನು ಹೇಗೆ ಅಚೀವ್ ಮಾಡಿದ ಅನ್ನೋದನ್ನ ತಿಳಿಯೋಣ ಈ 5 ರೂಲ್ಗಳಿಂದ. ರೂಲ್ ನಂಬರ್ 1, ಅವಾಯ್ಡ್ ಡೆಟ್. ನೋಡಿ, ಬೈ ನೌ ಪೇ ಲೇಟರ್ ಆಟಿಟ್ಯೂಡ್ ಹೊಂದಿರುವ ಜನ 2026ರವರೆಗೆ $15 ಬಿಲಿಯನ್ ಸ್ಪೆಂಡ್ ಮಾಡಬಹುದು ಎಂದು ಒಂದು ರಿಪೋರ್ಟ್ ಹೇಳ್ತಾ ಇದೆ. ಈ ಥರ ಯಾಕೆ ಅಂದರೆ ಭಾರತದಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ನ ಹೆಸರಲ್ಲಿ ಮ್ಯಾಥ್ಸ್ನ ಫಾರ್ಮುಲಾ ಮತ್ತು ಪ್ರಾಫಿಟ್ ಲಾಸ್ ಅನ್ನೇ ಕಲಿಸಲಾಗುತ್ತೆ. ಆದರೆ ದೊಡ್ಡವರು ಆದಮೇಲೆ ಖರ್ಚುಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು, ಸಾಲವನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಯಾರು ಹೇಳೋದಿಲ್ಲ. ಅದಕ್ಕೆ ಅಮಿತ್ ಜೊತೆಗೆ ಈ ಸಮಸ್ಯೆ ಆಗಿತ್ತು. ಈ ಕಾರ್ಡ್ ಕಂಪ್ನಿಗಳು ನಿಮ್ಮನ್ನು ಅದೇ ವಯಸ್ಸಿನಲ್ಲಿ ಟಾರ್ಗೆಟ್ ಮಾಡುತ್ತೆ. ಆಗ ನೀವು ಹೊಸ ಐಫೋನ್ ಬಂದರೆ ಅದನ್ನು ಖರೀದಿ ಮಾಡ್ತೀರಾ, ಹೊಸ ಬಟ್ಟೆ ಖರೀದಿ ಮಾಡ್ತೀರಾ, ಹೊಸ ಕಾರ್ ಕೂಡ ಖರೀದಿ ಮಾಡ್ತೀರಾ. ಅಂದರೆ ಬೇರೆಯವರನ್ನು ನೋಡಿ ನಾವು ಅದನ್ನು ಮಾಡುತ್ತೇವೆ. ನೋಡಿ, 80% ಮಿಡಲ್ ಕ್ಲಾಸ್ ಜನ ಹೈಯರ್ ಇನ್ಕಮ್ ಮೇಲೆ ತಲುಪಿದ್ದಾಗ, ಉದಾಹರಣೆಗೆ 10-12 ಲಕ್ಷ, ಆಗ ಮೊಟ್ಟ ಮೊದಲು ತಮ್ಮದೇ ಆದ ಒಂದು ಮನೆ ಖರೀದಿ ಮಾಡಬೇಕು ಅಂದ್ಕೊಳ್ತಾರೆ. ಆಗ 20 ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ತಾರೆ. ಮತ್ತು 70 ಲಕ್ಷ ಲೋನ್ ಮಾಡಿಸ್ತಾರೆ. ಈಗ ಈ ಅಮೌಂಟ್ ಮೇಲೆ EMI ನೋಡಿ, 63,000 ರೂಪಾಯಿಯ EMI ಜೊತೆಗೆ ಟ್ಯಾಕ್ಸ್, ಮೇಂಟೆನೆನ್ಸ್ ಎಲ್ಲವೂ ಸೇರಿಸಿ 70,000 ರೂಪಾಯಿಯ ಖರ್ಚು ಆಗ್ತಾ ಇರುತ್ತೆ. ನೋಡಿ, ಸ್ಯಾಲ್ರಿ ಕ್ರೆಡಿಟ್ ಆಗಿರೋ ಖುಷಿ ಅಂತೂ ಆಗುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಅದೇ ಅಮೌಂಟ್
ಡಿಡಕ್ಟ್ ಆಗುತ್ತೆ. ಅದಕ್ಕೆ 80-90% ಮಿಡಲ್ ಕ್ಲಾಸ್ ಜನ ಯಂಗ್ ಏಜ್ ನಲ್ಲೇ ರಿಟೈರ್ಡ್ ಆಗೋದೇ ಇಲ್ಲ, ಏಕೆಂದ್ರೆ ಅವರ ಹತ್ತಿರ ಖರ್ಚುಗಳೇ ಅಷ್ಟು ಜಾಸ್ತಿ ಆಗಿರುತ್ತೆ. ಅದಕ್ಕೆ ಯಾವತ್ತೂ ಇಂಪಲ್ಸಿವ್ ಆಗಿ ಹಣ ಖರ್ಚು ಮಾಡಬೇಡಿ. ಮತ್ತೆ ಆದಷ್ಟು ತಮ್ಮ ಜೀವನದಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತೆ ಲೋನ್ ಇಂದ ದೂರ ಇರಿ. ರೂಲ್ ನಂಬರ್ 2, 70-20-10 ರೂಲ್ ಆಫ್ ಬಜೆಟಿಂಗ್. ಈ ರೂಲ್ಸ್ ಅನ್ನೇ ಪರಮ್ ಅಮಿತ್ಗೆ ಫಾಲೋ ಮಾಡಲು ಹೇಳ್ತಾ ಇದ್ದ. ನೋಡಿ, ಒಬ್ಬ 30,000 ಸಂಪಾದನೆ ಮಾಡುವ ವ್ಯಕ್ತಿಗೆ ನೀನು 14,000 EMI ಪೇ ಮಾಡು, ಉಳಿದ 16,000ದಲ್ಲಿ ಖರ್ಚುಗಳನ್ನು ಮ್ಯಾನೇಜ್ ಮಾಡು ಅಂದ್ರೆ ಆತ ಪೂರ್ತಿ 16,000 ರೂಪಾಯಿ ಖರ್ಚು ಮಾಡ್ತಾನೆ. ಇನ್ನು ಎಕ್ಸ್ಟ್ರಾ EMI ಇದ್ರೆ ಪೂರ್ತಿ ಹಣ ಖರ್ಚು ಆಗುತ್ತೆ, ಏನೂ ಉಳಿತಾಯ ಆಗೋದಿಲ್ಲ. ಅದಕ್ಕೆ ಫಾಲೋ ದ 70-20-10 ರೂಲ್. ನೀವು ತಮ್ಮ 70% ಹಣ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡಬೇಕು, 20% ಇನ್ವೆಸ್ಟ್ ಮಾಡಬೇಕು, ಉಳಿದ 10% ಹಣ ಎಂಟರ್ಟೈನ್ಮೆಂಟ್ ಸಲುವಾಗಿ ಇಡಬೇಕು. ಅಂದ್ರೆ ನಿಮ್ಮ ಸ್ಯಾಲರಿ 30,000 ರೂಪಾಯಿ ಆಗಿದ್ರೆ ಸ್ಯಾಲರಿ ಬರ್ತಾ ಇದ್ದಂತೆ 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ 24,000 ರೂಪಾಯಿ ಅಷ್ಟೇ ಖರ್ಚು ಮಾಡಲು ಉಳಿದಿವೆ ಅನ್ಕೊಳ್ಬೇಕು. ಹಾಗಿದ್ರೆ ಈ 6,000 ರೂಪಾಯಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ SIP, ಇಂಡೆಕ್ಸ್ ಫಂಡ್. ಇದನ್ನ ಪರಮ್ ಕೂಡ ಉಪಯೋಗ ಮಾಡ್ತಾ ಇದ್ದ. ನೋಡಿ, ನೀವೆಲ್ಲ 6,000-7,000 ರೂಪಾಯಿ EMI ಸಲುವಾಗಿ ಖರ್ಚು ಮಾಡುತ್ತೇವೆ, ಮತ್ತೆ ಅದರ ಇಂಟ್ರೆಸ್ಟ್ ಕೂಡ ಪೇ ಮಾಡಬೇಕಾಗುತ್ತೆ. ಆದರೆ ಅದೇ ಹಣವನ್ನು ಇಂತಹ ಸ್ಥಾನದಲ್ಲಿ ಹೂಡಿಕೆ ಮಾಡಬೇಕು, ಅಲ್ಲಿ ನಿಮಗೆ 12% ರಿಟರ್ನ್ ಸಿಗಬೇಕು, ಮತ್ತೆ ತಮ್ಮ ಹಣ ಗ್ರೋ ಸಹ ಆಗಬೇಕು. ಅದನ್ನು ನೀವು ಇಲ್ಲಿ ಕಾಣಬಹುದು. 7 ವರ್ಷಗಳವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂತರ ನಿಮಗೆ ಸಿಗುತ್ತೆ 14 ಲಕ್ಷ ರೂಪಾಯಿ. ಒಂದ್ ವೇಳೆ ಇದೇ ಪ್ಯಾಟರ್ನ್ ಅನ್ನ ನೀವು ಮುಂದಿನ 10 ವರ್ಷ ಫಾಲೋ ಮಾಡಿದ್ರೆ 14 ಲಕ್ಷದ ಇನ್ವೆಸ್ಟ್ಮೆಂಟ್ ನಿಂದ ನಿಮಗೆ ಸಿಗುತ್ತೆ 60 ಲಕ್ಷ ರೂಪಾಯಿ. ಮತ್ತೆ ಇಷ್ಟು ಅಮೌಂಟ್ ಸಾಕು ಅನ್ಕೊಳ್ತೀನಿ ತಮ್ಮ ಕನಸುಗಳನ್ನ ಪೂರ್ಣಗೊಳಿಸಲು. ರೂಲ್ ನಂಬರ್ 3, ದ 7-3-2 ರೂಲ್ ಆಫ್ ಕಂಪೌಂಡಿಂಗ್. ನೋಡಿ, ಬಜೆಟಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಓಟದಲ್ಲಿ ಕಿಶೋರ್ ಹಿಂದೆ ಉಳಿಯಲಿಲ್ಲ. ರಿಯಲ್ ಪವರ್ ಆಫ್ ಕಂಪೌಂಡಿಂಗ್ ಏನಿರುತ್ತೆ ಅನ್ನೋದನ್ನ ಕಿಶೋರ್ ಅರ್ಥ ಮಾಡಿಕೊಂಡಿದ್ದ. ಬೇರೆಯವರ ಹಾಗೆ ಕಿಶೋರ್ನ ಸ್ಯಾಲರಿ ಕೂಡ 30,000 ರೂಪಾಯಿ ಆಗಿತ್ತು. ಮತ್ತೆ ಅವನಿಗೆ ಅರ್ಥ ಆಗಿತ್ತು, ನನಗೆ ರಿಟೈರ್ಡ್ ಆಗುವುದು ಇದ್ರೆ ಆದಷ್ಟು ಬೇಗ ಪವರ್ ಆಫ್ ಕಂಪೌಂಡಿಂಗ್ ನ ಬೆನಿಫಿಟ್ಸ್ ತಗೊಳ್ಬೇಕು. ಮತ್ತೆ ಇದೆಲ್ಲ ಸಣ್ಣ ಪುಟ್ಟ ಅಮೌಂಟ್ ನಿಂದ ಪ್ರಾರಂಭ ಆಗೋದಿಲ್ಲ. ಅದಕ್ಕೆ ಆತ 6 ತಿಂಗಳು ಜಾಬ್ ನ ಜೊತೆಗೆ ಒಂದು ಸ್ಕಿಲ್ಸ್ ಕಲಿಯಲು ಹಣ ನೀಡ್ತಾ ಇದ್ದ. ಮತ್ತೆ ಮೊದಲ ವರ್ಷದಲ್ಲಿಯೇ ತನ್ನ ಕಾಮರ್ಸ್ ಬಿಸ್ನೆಸ್ ಬಿಲ್ಡ್ ಮಾಡಿದ. ನೋಡಿ, ಒಂದು ಬಿಸ್ನೆಸ್ ನಡೆಯಲು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಮತ್ತೆ ಕಿಶೋರ್ಗೂ 2 ವರ್ಷ ಸಮಯ ಬೇಕಾಗಿತ್ತು. ಮತ್ತೆ ಸ್ಯಾಲರಿಯಿಂದ 50,000 ಹಾಗೂ ಬಿಸ್ನೆಸ್ನಿಂದ 70,000 ರೂಪಾಯಿ ಹಣ ಸಿಗ್ತಾ ಇತ್ತು. ಅವನ ಹತ್ತಿರ ಹಣ ಇರೋದ್ರಿಂದ ಆತ ತಿಂಗಳಿಗೆ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ. ಮತ್ತೆ ಪ್ರತಿ ವರ್ಷ 10% ನಿಂದ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅನ್ಕೊಂಡ. ಮತ್ತೆ ಅವನಿಗೆ 7-3-2 ಕಂಪೌಂಡಿಂಗ್ ರೂಲ್ ಗೊತ್ತಿತ್ತು. ಇದರ ಪ್ರಕಾರ ಮೊದಲ 50 ಲಕ್ಷ ಸಂಪಾದನೆ ಮಾಡಲು 7 ವರ್ಷ ಬೇಕಾಗುತ್ತೆ. ಮತ್ತೆ 50 ಲಕ್ಷ ಸಂಪಾದನೆ ಮಾಡಲು 3 ವರ್ಷ ಸಮಯ ಬೇಕಾಗುತ್ತೆ. ನಂತರ ಮತ್ತೆ 50 ಲಕ್ಷ ಸಂಪಾದನೆ ಮಾಡಲು ಕೇವಲ 2 ವರ್ಷ ಸಮಯ ಅಷ್ಟೇ ಬೇಕಾಗುತ್ತೆ. ಈ 12 ವರ್ಷದಲ್ಲಿ ನಿಮ್ಮ ಹತ್ತಿರ 1,50,00,000 ರೂಪಾಯಿಯ ಕಾರ್ಪಸ್ ನಿರ್ಮಾಣ ಆಗಿರುತ್ತೆ. ಇದು ನಿಮ್ಮ ಅರ್ಲಿ ರಿಟೈರ್ಮೆಂಟ್ ಸಲುವಾಗಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ರೂಲ್ ನಂಬರ್ 4, ರಿಟೈರ್ಡ್ ಅರ್ಲಿ, ದ 4% ರೂಲ್. ನಮ್ಮ ದೇಶದಲ್ಲಿ ಯಾವ ವ್ಯಕ್ತಿ 60 ವರ್ಷದವರೆಗೆ ದಿನನಿತ್ಯ ಕೆಲಸ ಮಾಡ್ತಾನೆ, ತಮ್ಮ ತಂದೆ ತಾಯಿ ಕುಟುಂಬಕ್ಕೆ ಚೆನ್ನಾಗಿ ನೋಡಿಕೊಳ್ತಾನೆ, ಆತನಿಗೆ ಒಬ್ಬ ಐಡಿಯಲ್ ವ್ಯಕ್ತಿ ಎಂದು ತಿಳ್ಕೊಳ್ತಾರೆ. ತಮ್ಮ ತಂದೆಯನ್ನ ನೋಡಿ ಅಥವಾ ವರ್ಕಿಂಗ್ ಪ್ರೊಫೆಷನ್ ಅಲ್ಲಿ ಇರುವ ವ್ಯಕ್ತಿಯನ್ನ ನೋಡಿ ಅವರಿಗೆ ಒಬ್ಬ ಐಡಿಯಲ್ ಪೇರೆಂಟ್ನ ಹಾಗೆ ನೋಡಲಾಗುತ್ತೆ. ಆದರೆ ಇವತ್ತು ಆ ಥರ ಇಲ್ವೇ ಇಲ್ಲ. ಇವತ್ತು ನಿಮ್ಮ ಹತ್ತಿರ ಆಪ್ಷನ್ಗಳಿವೆ. ಅರ್ಲಿ ರಿಟೈರ್ಮೆಂಟ್ ಪ್ಲಾನ್ ನಿರ್ಮಾಣ ಮಾಡಬಹುದು. ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ನ ನಿಜವಾದ ಅರ್ಥ ತಿಳ್ಕೊಂಡು ತಮ್ಮ ಕುಟುಂಬದ ಕನಸು ಪೂರ್ಣಗೊಳಿಸಬಹುದು. ಇದೆಲ್ಲ ಆವಾಗಲೇ ಸಾಧ್ಯ ಆಗುತ್ತೆ ಯಾವಾಗ ನಿಮ್ಮ ಹತ್ತಿರ ಇದನ್ನ ಮ್ಯಾನೇಜ್ ಮಾಡಲು ಇನಫ್ ಅಮೌಂಟ್ ಇರುತ್ತೆ. ಮತ್ತೆ ಅದಕ್ಕಾಗಿಯೇ ಇರೋದು 4% ರೂಲ್. ನೋಡಿ, ರಿಟೈರ್ಮೆಂಟ್ನ ಈ ಪ್ಲಾನ್ ಹೇಳುತ್ತೆ, ನಿಮ್ಮ ಮಂತ್ಲಿ ಖರ್ಚುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಡಿಸೈರ್ ಅಮೌಂಟ್ ತೆಗಿಬೇಕು. ಉದಾಹರಣೆಗೆ ನಿಮ್ಮ ತಿಂಗಳ ಖರ್ಚು 50,000 ರೂಪಾಯಿ ಆಗಿದ್ರೆ ವರ್ಷಕ್ಕೆ ಆಗುತ್ತೆ 6 ಲಕ್ಷ ರೂಪಾಯಿ. ಹಾಗಿದ್ರೆ ನಿಮಗೆ ರಿಟೈರ್ಮೆಂಟ್ ಸಲುವಾಗಿ ಬೇಕಾಗುತ್ತೆ 6 ಲಕ್ಷ ಡಿವೈಡೆಡ್ ಬೈ 4%, ಅದು ಆಗುತ್ತೆ 1,50,00,000 ರೂಪಾಯಿ. ಅದೇ ಅಮೌಂಟ್ ಅನ್ನ ಕಿಶೋರ್ ಅಚೀವ್ ಮಾಡಿದ್ದ ಕೇವಲ 12 ವರ್ಷದಲ್ಲಿ ವಿತ್ ದ ಹೆಲ್ಪ್ ಆಫ್ ಕಂಪೌಂಡಿಂಗ್. ಈಗ ಕೆಲವೊಬ್ರು ಇನ್ಫ್ಲೇಷನ್ ಅನ್ನ ಆ್ಯಡ್ ಮಾಡಬೇಕು ಅಂತಾರೆ. ಅದನ್ನ ಆ್ಯಡ್ ಮಾಡಿದ್ರೆ ಅದೇ ಅಮೌಂಟ್ ಅಚೀವ್ ಮಾಡಲು 20 ವರ್ಷ ಸಮಯ ಬೇಕಾಗುತ್ತೆ. ಆದರೆ ಇನ್ಫ್ಲೇಷನ್ ಜೊತೆಗೆ ನೀವು ತಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನು ಜಾಸ್ತಿ ಮಾಡ್ತಾ ಹೋದ್ರೆ, ಉದಾಹರಣೆಗೆ 50,000 ರೂಪಾಯಿ, ಆಗ ನೀವು ಈ ಟಾರ್ಗೆಟ್ ಕೇವಲ 12 ವರ್ಷದಲ್ಲಿಯೇ ಅಚೀವ್ ಮಾಡಬಹುದು. ಮತ್ತೆ ತಮ್ಮ ಡೈಲಿ ಎಕ್ಸ್ಪೆನ್ಸಸ್ಗಳನ್ನು ನಡೆಸಲು ನೀವು ಉಪಯೋಗ ಮಾಡಬೇಕು SWP ಅಂದರೆ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್. ನಿಮಗೆ ತಿಂಗಳಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಅಲೌ ಮಾಡುತ್ತೆ. ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಇಲ್ಲಿ ಕಾಣಬಹುದು, ನೀವು ಮುಂದಿನ 30 ವರ್ಷ 50,000 ರೂಪಾಯಿ ತೆಗೆದ್ರೂ ಈ ಅಮೌಂಟ್ ಖಾಲಿ ಆಗೋದಿಲ್ಲ. ಅಥವಾ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ವಿಡ್ರಾವಲ್ ಮಾಡಿದ್ರೂ ಕೂಡ ನಿಮ್ಮ ವೆಲ್ತ್
30 ವರ್ಷದಲ್ಲಿ ಆಲ್ಮೋಸ್ಟ್ 14 ಕೋಟಿ ರೂಪಾಯಿವರೆಗೆ ಇರುತ್ತೆ. ಮತ್ತೆ ಇದೇ ಆಗಿತ್ತು ಕಂಪೌಂಡಿಂಗ್ನ 4% ರೂಲ್ ನಂಬರ್ 5 ಇನ್ವೆಸ್ಟ್ ಇನ್ ಸ್ಟಾಕ್ಸ್. ರಿಟೈರ್ಮೆಂಟ್ನ ರೂಲ್ಸ್ನ ನಂತರ ಬರುತ್ತೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ನ ಇಂಪಾರ್ಟೆಂಟ್ ರೂಲ್ಸ್ ಅಂತಾನೂ ಹೇಳ್ಬೋದು. ನೋಡಿ, ಭಾರತದಲ್ಲಿ ಕೆಲವೊಬ್ರು ಸ್ಟಾಕ್ಸ್ ಅನ್ನ ಖರೀದಿ ಮಾಡಬೇಡಿ, ಅದು ರಿಸ್ಕಿ ಆಗಿರುತ್ತೆ ಅಂತಾರೆ. ಮತ್ತೆ ಅದೇ ಕಂಪ್ನಿ ಒಳಗೆ ಜಾಬ್ ಸಿಕ್ಕರೆ ಎಲ್ಲರಿಗೂ ಕೂಗಿ ಹೇಳ್ತಾರೆ. ಮತ್ತೆ ಒಂದು ಲೇ ಆಫ್ ಬಂದು ಎಲ್ಲವನ್ನು ಮುಗಿಸಿ ಬಿಡುತ್ತೆ. ಅದಕ್ಕೆ ಬೆಟರ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್. ಏಕೆಂದ್ರೆ ಕೊರೋನಾಗಳಂತಹ ಸಂದರ್ಭದಲ್ಲಿ ಕಂಪ್ನಿಗಳು ತಮ್ಮ ಎಂಪ್ಲಾಯಿಗಳನ್ನ ತೆಗೆದು ಹಾಕುತ್ತೆ, ಆದ್ರೆ ತಮ್ಮ ಇನ್ವೆಸ್ಟರ್ಸ್ಗಳಿಗೆ ಯಾವತ್ತೂ ನಿರಾಸೆ ಮಾಡೋದಿಲ್ಲ. ಇತ್ತೀಚೆಗೆ ಮೈಕ್ರೋಸಾಫ್ಟ್ ಮತ್ತೆ ಗೂಗಲ್ ತಮ್ಮ ಎಂಪ್ಲಾಯಿಗಳನ್ನ ತೆಗೆದು ಹಾಕಿತ್ತು, ಆದರೆ ತಮ್ಮ ಇನ್ವೆಸ್ಟರ್ಸ್ಗಳಿಗೆ ಬಂಪರ್ ಆಫರ್ ಕೂಡ ನೀಡಿತ್ತು. ಅದಕ್ಕೆ ಇಂಡೆಕ್ಸ್ ಫಂಡ್ ಮತ್ತು SIP ಇನ್ವೆಸ್ಟ್ಮೆಂಟ್ನ ಜೊತೆಗೆ ನೀವು ನಾಲೆಜ್ ತಗೊಂಡು ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡಬೇಕು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್.